खुशामदीद मोहतरम नाजरीन, आप तमाम का HKA न्यूज़ चैनल में खैर मक़दम है। वज़ीर ईश्वर खांडे SBI बैंक ATM डकैती हमले में मारे जाने वाले सिक्योरिटी अहलकार गिरी वेंकटेश के घर पहुंचे। इनके अहल खाना को तसल्ली दी और इनकी रूह के सुकून के लिए खुसूसी दुआएं की। मरने वाले के अफराद ख़ानदान को 8 लाख रुपए का जामा मुआवजा दिया गया। मुआवजे को छोड़कर 10 लाख रुपए जुमला 18 लाख रुपए दिए गए और ख़ानदान के अफराद को पेंशन और मुलाजिमत फराहम करने के बारे में भी बात जाहिर की गई। महकमे समाजी बहबूद के ऑफिसरान को ख़ानदान के अफराद को आरिज़ी तौर पर तैनात करने की हिदायत दी और मुजरिमों को सख्त से सख्त सज़ाएँ देने की भी बात जाहिर की गई। आइए जानते हैं इस खुसूस में मुकम्मल तफसीलात। पेश है बसवा कल्याण से नुमाइंदा रिपोर्टर शेख असलम की HK न्यूज़ चैनल के लिए ये खुसूसी रिपोर्ट। ಗಲ್ಲು ಶಿಕ್ಷೆ ಆಗುವಂತ ರೀತಿಯಲ್ಲಿ ಮಾಡೋಣ। ಈ ಒಂದು ಪದ್ಧತಿ ನಮ್ಮಲ್ಲಿ ಬೀದರಲ್ಲಿ ಯಾವತ್ತೂ ನೋಡಿಲ್ಲ ನಾವು। ಬಹಳ ಆಘಾತಕಾರಿ ಪಾಪ ಬಹಳ ಸಮಾಧಾನ ಮಾಡ್ಕೋರಿ। ಏನಿತ್ತು ವಯಸ್ಸು? ಮದುವೆ ಆಗಿತ್ತಾ? ಹೌದೇನು ಸರ್? ಸ್ವಲ್ಪ ಹಿಂದೆ ನೀವು ತಂಗಿನ ಎಂತನ ವಿದ್ಯಾಭ್ಯಾಸ ಮಾಡಿರಿ ನೀವು? ಡಿಪ್ಲೊಮಾ ಅಗ್ರಿ ಆಗಿದೆಯಾ? ಆಯ್ತಮ್ಮ, ನಿಮ್ ಪರಿವಾರಕ್ಕೊಂದು ಆಶ್ರಯ ಮಾಡುವಂತ ರೀತಿಯಲ್ಲಿ ಏನಾರ ಸರ್ಕಾರದ ವತಿಯಿಂದ ಮಾಡ್ತೇವೆ ಹೇಳಿದ್ರಿ? ಈಗಲೇ ಮಾತಾಡಿದ್ದೇನೆ ನಾನು। ಒಂದು ನಿಮ್ಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾವ್ದಾದ್ರು ನಿಮ್ಮ ಅರ್ಹತೆಗೆ ನಿಮ್ಮ ವಿದ್ಯಾಭ್ಯಾಸ ಏನ್ ಮಾಡಿದಿರಿ ಅದಕ್ಕೆ ತಕ್ಕಂತೆ ಒಂದು ಉದ್ಯೋಗ ಕೊಡುವಂತದಕ್ಕೆ ನಾನು ಮುಖ್ಯಮಂತ್ರಿ ಅವರಿಗೆ ವಿನಂತಿ ಮಾಡಿದ್ದೇನೆ। ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಕೊಡ್ಲಿಕ್ಕೆ ನಾನು ಸಿಂಧು ಅವರಿಗೆ ಹೇಳಿದ್ದೇನೆ। ಸಿಂಧು ಎಲ್ಲಿ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏನು ನಿಮ್ಗೇನು ಪರಿಹಾರ ಬರ್ತದೆ ಆ ಪರಿಹಾರ ಒಂದು ಜಮಾ ಮಾಡಿಬಿಡಿ ಅವ್ರ ಅಕೌಂಟ್ ಅಲ್ಲಿ। ಯಾರು ತಂದೆ ತಾಯಿ ಇದಾರಲ್ಲ, ತಾಯಿಯ ಖಾತೆಯಲ್ಲಿ ಜಮಾ ಮಾಡಿ। ಪೆನ್ಷನ್ ಎಷ್ಟಿದೆ? ಪೆನ್ಷನ್ ಕೊಡುವಂಥದ್ದು ವ್ಯವಸ್ಥೆನೂ ಮಾಡಿ। ಮತ್ತೆ ಮುಂದೆ ಇದೆಲ್ಲ ಬಿಟ್ಟು ನಾನು CMಗೆ ಮಾತಾಡಿದ್ದೀನಿ। 10 ಲಕ್ಷ ರೂಪಾಯಿ ಅಡಿಷನಲ್ ಕೊಡೋಣ ಘೋಷಣೆ ಮಾಡಿ ಅಂತ ಹೇಳಿದ್ದಾರೆ। ಅದು 10 ಲಕ್ಷ ರೂಪಾಯಿ ನಾನು ಬೆಂಗಳೂರಿಂದ ಚೆಕ್ ತಂದು ಕೊಡಿಸ್ಲಕ್ಕೆ ಹಚ್ತೇನೆ। ಯಾವ ವ್ಯವಸ್ಥೆ ಮಾಡೋಣಮ್ಮ, ನಾವು ಶಾಂತಿಗೆ ನಿಮ್ಮ ಮಗನ ಆತ್ಮಕ್ಕೆ ಶಾಂತಿ ಸಿಗಲಿ। ಬೀದರ್ನಲ್ಲಿ ಏನು ಬ್ಯಾಂಕ್ ದರೋಡೆ ಪ್ರಕರಣ ಆಗಿದೆ, ಅತ್ಯಂತ ಆತಂಕಕಾರಿಯಾದಂತಹ ಒಂದು ಪ್ರಕರಣ। ಇವತ್ತು ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ। ನಾನು ನಿನ್ನೆ ಸಚಿವ ಸಂಪುಟದ ಸಭೆಯಲ್ಲಿದ್ದೆ। ನನಗೆ ಮಾಹಿತಿ ಸಿಕ್ಕ ತಕ್ಷಣ ನಾನು DG ಅವರಿಗೆ, ADG ಅವರಿಗೆ, ಗೃಹ ಮಂತ್ರಿ ಅವರಿಗೆ ಅವರ ಗಮನಕ್ಕೆ ತಂದೆ। ಅದಾದ್ಮೇಲೆ ನೇರವಾಗಿ ನಾನು ಹೈದರಾಬಾದ್ಗೆ ಬಂದು ರಾತ್ರಿ 11 ಗಂಟೆಗೆ ಯಾರು ಗಾಯಾಳು ಇದ್ರು, ತೀವ್ರವಾಗಿ ರಕ್ತಸ್ರಾವ ಆಗಿತ್ತು, ಕೇರ್ ಆಸ್ಪತ್ರೆಯಲ್ಲಿ ಅವರ ಪರಿವಾರದವರಿಗೆ ಭೇಟಿಯಾಗಿ, ಹಿರಿಯ ವೈದ್ಯರಿಗೆ ಭೇಟಿಯಾಗಿ ಇವತ್ತು ಅವರು ಬೇಗ ಗುಣಮುಖರಾಗಬೇಕು ಅನ್ನುವಂಥದ್ದು ಮತ್ತು ಅವರಿಗೆ ಯಾವುದೇ ರೀತಿಯ ಖರ್ಚು ವೆಚ್ಚಗಳ ತೊಂದರೆ ಇರಬಾರದು, ಇದ್ರೆ ಸರ್ಕಾರ ಸಂಪೂರ್ಣವಾಗಿ ನಾವೆಲ್ಲ ಕೂಡಿ ಭರಿಸ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದೇನೆ। ಅದೇ ರೀತಿಯಲ್ಲಿ ಯಾರು ಇವತ್ತಿನ ದಿವಸ ದುಗುಳುಗುಂಡಿ ಇಲ್ಲ, ನಮ್ಮ ಬಗ್ದಲ್ನವರು ಒಬ್ಬ ಯುವಕ ಇದರಲ್ಲಿ ಬೆಮೇಳ್ಖೇಡ ಯುವಕ ತನ್ನ ಜೀವ ಕಳ್ಕೊಂಡಂತದ್ದು ಅತ್ಯಂತ ಅತ್ಯಮೂಲ್ಯವಾದಂತಹ ಒಂದು ಜೀವ। ಇವತ್ತು ಅತ್ಯಂತ ದುಃಖದ ಒಂದು ಸಂಗತಿಯಾಗಿದೆ। ಆ ಮೃತಪಟ್ಟಂತ ಯುವಕನ ಪರಿವಾರ ಜೊತೆ ನಾವಿದ್ದೀವಿ, ನಮ್ಮ ಸರ್ಕಾರ ಇದೆ। ನಾನು ಈ ವಿಷಯದ ಬಗ್ಗೆಯೂ ಸನ್ಮಾನ್ಯ ಮುಖ್ಯಮಂತ್ರಿಯವರ ಜೊತೆಯಲ್ಲಿ ದೂರವಾಣಿ ಮುಖಾಂತರ ಏರ್ಪೋರ್ಟ್ ಇಂದಲೇ ಮಾತನಾಡಿ, ಮತ್ತೆ ಅವರ ಪರಿವಾರದ ಕೆಲವೊಂದು ಅವ್ರ ಜೊತೆಯಲ್ಲಿ ಇದ್ದಂಥವ್ರು ನಿನ್ನೆ ಸಂಪರ್ಕ ಮಾಡಿದ್ದೇನೆ, ಮಾತನಾಡಿದ್ದೇನೆ। ಅವರಿಗೆ ಏನು ಆ ಪರಿವಾರದವರಿಗೆ ಒಂದು ಪರಿಹಾರ ಕೊಡುವಂಥದ್ದು, ಅವರಿಗೆ ವಿಶೇಷ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಮಾಡಿದ್ದೇನೆ। ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದನೂ ಅವರಿಗೆ ತತ್ಕ್ಷಣ ಪರಿಹಾರ ಕೊಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ। ಜಿಲ್ಲಾಧಿಕಾರಿ ಅವರಿಗೆ ಹೇಳಿದ್ದೇನೆ। ಮತ್ತೆ ಅವ್ರಿಗೆ ಯಾರಿಗಾದರೂ ಒಬ್ಬರಿಗೆ ಅವರ ಪರಿವಾರದವರಿಗೆ ಒಂದು ಸರ್ಕಾರಿ ಉದ್ಯೋಗ ಕೊಡುವಂಥದ್ದಕ್ಕೆ ಮುಖ್ಯಮಂತ್ರಿಯವರಿಗೆ ವಿನಂತಿಯನ್ನು ಮಾಡಿದ್ದೇನೆ. ಅವರಿಗೆ ಈಗ ಅವರ
ನಾನು ಬೆಮಳ್ಕೆಳೆಗೆ ಭೇಟಿ ಕೊಟ್ಟು ಆ ಪರಿವಾರದವರ ಸದಸ್ಯರ ಜೊತೆಯಲ್ಲಿ ಸಾಂತ್ವನ ಹೇಳಲಿಕ್ಕೆ ಈಗ ನಾನು 2 ಗಂಟೆಗೆ ಅಲ್ಲಿಗೆ ಹೋಗ್ತಾ ಇದ್ದೇನೆ. ನಾನು ರಹೀಂ ಖಾನ್ ಅವರು ಹೋಗ್ತಾ ಇದ್ದೇವೆ ಮತ್ತು ಸರ್ಕಾರದ ವತಿಯಿಂದ ಈ ಪೊಲೀಸ್ ಇಲಾಖೆ ವತಿಯಿಂದ ದುಷ್ಕರ್ಮಿಗಳು ಅವರು ಯಾರೇ ಇರಲಿ, ಎಲ್ಲೇ ಅಡಗಿರಲಿ, ಆ ದುಷ್ಕರ್ಮಿಗಳಿಗೆ ಬಂಧಿಸಿ ಅವರಿಗೆ ಅತ್ಯಂತ ಕಠಿಣವಾದಂತ ಒಂದು ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸ ಪೊಲೀಸ್ ಇಲಾಖೆ ನಮ್ಮ ಸರ್ಕಾರ ಮಾಡ್ತದೆ. ಇವತ್ತು ಪೊಲೀಸ್ ಇಂಟೆಲಿಜೆನ್ಸ್ ಬಲವರ್ಧನೆ ಮಾಡುವಂಥದ್ದು, ಇನ್ನೂ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಸುಧಾರಣೆ ಮಾಡುವಂಥದ್ದಕ್ಕೆ ಮುಂದೆ ಕ್ರಮ ತೆಗೆದುಕೊಂಡು ಇಂಥ ದುಷ್ಕೃತ್ಯಗಳು ನಡೆದ ರೀತಿ ನೋಡಿಕೊಳ್ಳುವಂಥದ್ದಕ್ಕೆ ನಾವೆಲ್ಲ ಮುಂದೆ ಅದನ್ನು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಬೀದರ್ ಜಿಲ್ಲೆ ಜನರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ.